ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಈಸ್ ಅರ್ಷಿತಾ ಮಂಜೇಶ್. ಇಫ್ ಏನಾದರೂ ನೀವು ಕಾಲೇಜ್ ಮುಗಿದ ತಕ್ಷಣ ನಿಮಗೆ ಜಾಬ್ ಸಿಗಬೇಕು, ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು, ಹೇಗೆ ಮಾಡೋದು ಅಂತ ಫುಲ್ ಕನ್ಫ್ಯೂಸ್ ಆಗಿದ್ರೆ ಈ ವಿಡಿಯೋ ನಿಮಗೇನೆ. ಐ ನೋ ತುಂಬ ಕಾಂಪಿಟೇಷನ್ ಇದೆ. ನೀವು ಹಾಕೋ ಒಂದು ಜಾಬಿಗೆ ಮೋರ್ ದೆನ್ 500 ಮೆಂಬರ್ಸ್ ಅಪ್ಲೈ ಮಾಡ್ತಿರ್ತಾರೆ. ಬಟ್ ಸ್ಟಿಲ್ ತುಂಬ ಜನಕ್ಕೆ ಕೆಲಸನೂ ಸಿಗ್ತಿದೆ. ಹೇಗೆ? ಒನ್ ಥಿಂಗ್ ಮ್ಯಾಟರ್ ಆಗುತ್ತೆ, ನೀವೇನು ಬಿಲ್ಡ್ ಮಾಡ್ತಿದ್ದೀರಾ ಅದು ಬೇರೆಯವ್ರು ಮಾಡೋದಕ್ಕಿಂತ ಡಿಫ್ರೆಂಟ್ ಆಗಿರಬೇಕು. ಅದು ಹೇಗೆ ಡಿಫ್ರೆಂಟ್ ಆಗಿ ಮಾಡೋದು ಅನ್ನೋದನ್ನೇ ಈ ವಿಡಿಯೋಲಿ ಹೇಳ್ತೀನಿ. ಈ ವಿಡಿಯೋಲಿ ನಾನು ಇಂಜಿನಿಯರಿಂಗ್, MCA, BCA, ಟೆಕ್ನಾಲಜಿ ರಿಲೇಟೆಡ್ ಫೀಲ್ಡ್ಸ್ ಆಗಿರ್ಬೋದು, ಬೇರೆ ಫೀಲ್ಡ್ ಅವರು ಹೇಗೆ ಥಿಂಕ್ನ ಡಿಫ್ರೆಂಟ್ ಆಗಿ ಮಾಡೋದು, ಹೇಗೆ ನೀವು ಬೇರೆಯವ್ರಿಗಿಂತ ಡಿಫ್ರೆಂಟ್ ಅಂತ ಶೋ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ದಿಸ್ ವಿಲ್ ಹೆಲ್ಪ್ ಯು ಟು ಗೆಟ್ ಹೈರ್. ಸರ್ಟಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇವಾಗ ಎಲ್ಲ ಸ್ಟೂಡೆಂಟ್ಸ್ ಸರ್ಟಿಫಿಕೇಶನ್ಸ್ ಮಾಡ್ಕೊತಾರೆ. AWS ಮಾಡ್ಕೊತಾರೆ, IBM ಮಾಡ್ಕೊತಾರೆ, NPTEL ಮಾಡ್ಕೊತಾರೆ, ಅಂಡ್ ಯಾವ್ದಾವ್ದೆಲ್ಲ ನಿಮ್ ಕಾಲೇಜ್ ಅವರು ಹೇಳ್ತಾರೆ ಅದೆಲ್ಲ ಸರ್ಟಿಫಿಕೇಶನ್ಸ್ ಮಾಡ್ಕೋತೀರಾ. ಸೊ ಫೈನಲಿ ನಿಮ್ ರೆಸ್ಯೂಮಲ್ಲಿ ಒಂದು 15 ಸರ್ಟಿಫಿಕೇಶನ್ಸ್ ಇರುತ್ತೆ. ಬಟ್ ಇಂಟರ್ವ್ಯೂ ಅಲ್ಲಿ ನೀವು ಇದನ್ನ ಹೇಗೆ ಅಪ್ಲೈ ಮಾಡ್ತೀರಾ, ಇದನ್ನ ಹೇಗೆ ಬಿಲ್ಡ್ ಮಾಡಕ್ಕೆ ಯೂಸ್ ಮಾಡ್ತೀರಾ ಅಂತ ಅಂದಾಗ ನಿಮ್ಮ ಹತ್ರ ಸ್ಟ್ರಾಂಗ್ ಆನ್ಸರ್ ಇರಲ್ಲ. ಸೊ ದಿಸ್ ಈಸ್ ಹೌ ಐ ವಾಂಟ್ ಯು ಟು ಅಪ್ರೋಚ್ ದ ಸರ್ಟಿಫಿಕೇಶನ್ಸ್. ಸರ್ಟಿಫಿಕೇಶನ್ ತಗೊಳ್ಳೋಕ್ಕೂ ಮುಂಚೆನೆ ಚೂಸ್ ದ ರೋಲ್ ಫಸ್ಟ್. ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತೀರಾ ಅನ್ನೋದು ಇವಾಗಲೇ ಚೂಸ್ ಮಾಡಬೇಕು. ನಾನು ಯಾವುದೋ ಒಂದು ಜಾಬ್ನ ಚೂಸ್ ಮಾಡಿ ಅಂತ ಹೇಳ್ತಿಲ್ಲ. ಒಂದು 3-4 ಜಾಬ್ಸ್ ರೋಲ್ಸ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ನೀವು ಒಂದು ಗ್ರಾಜುಯೇಷನ್ ಆಗಿದ್ಮೇಲೆ ಈ ಜಾಬ್ಸ್ಗಳಿಗೆ ಅಪ್ಲೈ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಫುಲ್ ಸ್ಟಾಕ್ ಡೆವಲಪರ್ ಆಗಿರ್ಬೋದು, ಡೇಟಾ ಅನಾಲಿಸ್ಟ್, ಇಲ್ಲ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ ಆಗಿರ್ಬೋದು, ಇಲ್ಲ ಕ್ಲೌಡ್ ರಿಲೇಟೆಡ್ ಜಾಬ್ಸ್ ಆಗಿರ್ಬೋದು. ಯಾವ ಜಾಬ್ಗೆ ನೀವು ಅಪ್ಲೈ ಮಾಡ್ತೀರ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಿ. ದಿಸ್ ಈಸ್ ಮೇಜರ್ ಕೀ ಪಾಯಿಂಟ್. ಇದ್ರ ಸುತ್ತ ನೀವು ನಿಮ್ಮ ಪ್ರೊಫೈಲ್ನ ಬಿಲ್ಡ್ ಮಾಡ್ಕೊಬೋದು. ದೆನ್ ಡಿಸೈಡ್ ನೀವು ಯಾವ ಸರ್ಟಿಫಿಕೇಶನ್ಸ್ ತಗೋತೀರಾ ಅಂತ ಹೇಳ್ಬಿಟ್ಟು. ಒನ್ಸ್ ರೋಲ್ಸ್ ಡಿಸೈಡ್ ಆದಮೇಲೆ ನೀವು ಅದ್ರ ರಿಲೇಟೆಡ್ ಸರ್ಟಿಫಿಕೇಶನ್, ಅದಕ್ಕೆ ಕನೆಕ್ಟ್ ಆಗುವಂಥ ಸರ್ಟಿಫಿಕೇಶನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಅಂದರೆ ಇಂಟರ್ವ್ಯೂ ಮಾಡುವಾಗ ನೀವು ಯಾವ ಸರ್ಟಿಫಿಕೇಶನ್ಸ್ ಮಾಡಿದ್ದೀರಾ ಅಂತ ಯಾರು ಕೇಳಲ್ಲ. ಇದು ಮಾಡಿದ್ದೀರಾ ಅದು ಮಾಡಿದ್ದೀರಾ ಅಂತ ಕೇಳಲ್ಲ. ಬಟ್ ನೀವು ಅದ್ರ ರಿಲೇಟೆಡ್ ಸರ್ಟಿಫಿಕೇಶನ್ಸ್ ಮಾಡಿದರೆ ಒಂದು ವೇಟೇಜ್ ಇರುತ್ತೆ. ಸೊ ಅವಾಗ ನಿಮಗೆ ನಾಲೆಜ್ ಇರುತ್ತೆ. ಅವರು ನಿಮಗೆ ಅಲ್ಲಿ ಕ್ವಶನ್ಸ್ ಕೇಳೋದು, ಇದನ್ನ ಹೇಗೆ ಅಪ್ಲೈ ಮಾಡ್ತೀರಾ, ಇದ್ರ ಬಗ್ಗೆ ಹೇಳಿ ಅಂತ. ಸೊ ಅವಾಗ ನೀವು ಈ ಸರ್ಟಿಫಿಕೇಶನ್ಸ್ ನಾಲೆಜ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, ನಿಮ್ಮಲ್ಲಿರೋ ನಾಲೆಜ್. ಅದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೀವು ಸೈಬರ್ ಸೆಕ್ಯೂರಿಟಿ ಹೋಗ್ಬೇಕು ಅಂತ ಇದ್ರೆ ಅದ್ರ ರಿಲೇಟೆಡ್ ಸ್ಕಿಲ್ಸ್ಗಳನ್ನ ತಗೊಳ್ಳಿ. ಇಲ್ಲ ಅಂತಂದ್ರೆ ಕ್ಲೌಡಿಗೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಅದ್ರ ಬಗ್ಗೆ ನಾಲೆಜ್ನ ಬಿಲ್ಡ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಡೇಟಾ ಅನಾಲಿಸ್ಟ್ ಆಗಬೇಕು ಆ ಥರ ಏನಾದರೂ ಫೋಕಸ್ ಮಾಡ್ತಿದ್ರೆ SQL, Python, Excel ಈ ಥರ ಸ್ಕಿಲ್ಸ್ಗಳನ್ನ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಲೈಕ್ ಅಥೆಂಟಿಸಿಟಿ ನೋಡ್ಕೊಂಡು ತಗೊಳ್ಳಿ, ಓಕೆನಾ? ಆ್ಯಂಡ್ ಜಸ್ಟ್ ಫಾರ್ ಅ ನೇಮ್ ಸೇಕ್ ಸರ್ಟಿಫಿಕೇಶನ್ ತುಂಬ ಏನು ಇಂಪಾರ್ಟೆಂಟ್ ಆಗಲ್ಲ. ನಿಮ್ಗೆ ಎಷ್ಟು ನಾಲೆಜ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಮೆಂಬರ್, ಡೋಂಟ್ ಜಸ್ಟ್ ಕಲೆಕ್ಟ್ ದ ಸರ್ಟಿಫಿಕೇಶನ್ಸ್, ಬಿಲ್ಡ್ ಯುವರ್ ಪ್ರೊಫೈಲ್. ಓಕೆ, ನೆಕ್ಸ್ಟ್ ಇಂಟರ್ನ್ಶಿಪ್ ಮ್ಯಾಟರ್ ಆಗುತ್ತಾ ಇಲ್ಲ ಅಂತ ಕೇಳೋದಾದ್ರೆ ಮ್ಯಾಟರ್ ಆಗುತ್ತೆ. ಜನರಲ್ ಆಗಿ ಯಾವಾದರೂ ಇಂಟರ್ನ್ಶಿಪ್ ಮಾಡ್ಬೋದಾ, ಮ್ಯಾಟರ್ ಆಗುತ್ತಾ ಇಲ್ಲ ಜಾಬಿಗೆ ಅಂತ ಅನ್ನೋದಾದ್ರೆ ನೋ. ನಾನೇನು ಹೇಳ್ತೀನಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವೊಂದು ಜಾಬ್ ಡೇಟಾ ಅನಾಲಿಸ್ಟ್ ಆಗಬೇಕು ಅಂದರೆ ಅದ್ರ ರಿಲೇಟೆಡ್ ಇಂಟರ್ನ್ಶಿಪ್ಗಳನ್ನ ಮಾಡೋದು ತುಂಬ ಇಂಪಾರ್ಟೆಂಟ್. ಅದು ನಿಮಗೆ ಆ ರೆಸ್ಯೂಮ್ಗೆ ಒಂದು ವೇಟೇಜ್ನ ಕ್ರಿಯೇಟ್ ಮಾಡುತ್ತೆ, ನಿಮ್ಗೊಂದು ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ. ಇವಾಗ ಇಂಟರ್ನ್ಶಿಪ್ ಮಾಡಿದ್ದೀರಾ ಅಂತ ಹಾಕಿದರೆ ನೀವು ಆ ರೋಲಿಗೆ ಅಪ್ಲೈ ಮಾಡುವಾಗ ಇಂಟರ್ವ್ಯೂವಲ್ಲಿ ಅದ್ರ ಬಗ್ಗೆ ಕೇಳ್ತಾರೆ. ಸೊ ನೀವು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಮಗೆ ನಾಲೆಜ್ ಇರುತ್ತೆ. ಆ್ಯಂಡ್ ನೀವು ಫಾರ್ ಎಕ್ಸಾಂಪಲ್ ಡೇಟಾ ಅನಾಲಿಸ್ಟ್ಗೆ ಆಗ್ತಿದ್ದೀರಾ, ಬೇರೆ ಏನೋ ಇಂಟರ್ನ್ಶಿಪ್ ಮಾಡಿದ್ದೀರಾ ಅಂತ ಅಂದ್ರೆ ಅದು ರಿಲೇಟ್ ಆಗಲ್ಲ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದು ಒಂದು ನೆಗೆಟಿವ್ ಮಾರ್ಕ್ ಆಗಿ ಕೂಡ ಉಳಿಬೋದು. ಸೊ ಅದ್ರ ರಿಲೇಟೆಡ್ ನೀವು ಏನಾದರೂ ಇಂಟರ್ನ್ಶಿಪ್ ಮಾಡಿಕೊಂಡ್ರೆ ನೀವು ಕಾಂಪಿಟೇಷನ್ನ ಜಲ್ದಿ ಪಾಸ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಯೂಶ್ವಲಿ ಇವಾಗ ಆನ್ಲೈನ್ ಇಂಟರ್ನ್ಶಿಪ್ ಮಾಡ್ತಾರೆ. ಬಟ್ ವಾಟ್ ಐ ಸಜೆಸ್ಟ್ ಈಸ್, ನನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ, ನಾರ್ಮಲ್ ಆಗಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಆಫ್ಲೈನ್ ಇಂಟರ್ನ್ಶಿಪ್ ಈಸ್ ಇಂಪಾರ್ಟೆಂಟ್. ಕಾಲೇಜಲ್ಲಿ ಆನ್ಲೈನ್ ಮಾಡಿಸ್ತಾರೆ, ಬಟ್ ಆದರೂ ಆಫ್ಲೈನ್ ಶುಡ್ ಬಿ ಯುವರ್ ಮೇನ್ ಪ್ರಿಯಾರಿಟಿ. ಇದು ನಿಮಗೆ ಒನ್ಸ್ ಗ್ರ್ಯಾಜುಯೇಟ್ ಆದಮೇಲೆ ಅನಿಸೋದು. ಅದಕ್ಕೆ ಇವಾಗಲೇ ಅದಕ್ಕೆ ಪ್ರಿಯಾರಿಟಿ ಕೊಡೋದು ತುಂಬ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ ದ ಟೆಕ್ ಫೀಲ್ಡ್. ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಪ್ರಾಜೆಕ್ಟ್. ಅದ್ರ ರಿಲೇಟೆಡ್ ನಿಮಗೆ ಇಂಟರ್ವ್ಯೂವಲ್ಲಿ ತುಂಬ ಕ್ವಶನ್ಸ್ ಕೇಳ್ತಾರೆ. ಸೊ ಯಾರೋ ಆಲ್ರೆಡಿ ತುಂಬ ಜನ ಮಾಡಿ ಬಿಟ್ಟಿರೋ ಅಂಥ ಕಾನ್ಸೆಪ್ಟ್ಗಳನ್ನ ಮಾಡಬೇಡಿ. ಐ ನೋ ಟಫ್ ಆಗುತ್ತೆ, ಬಟ್ ಸ್ಟಿಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೆ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಅಂದರೆ ಅದ್ರ ಬೇಸೇ ನಿಮಗೆ ಕ್ವಶನ್ಸ್ ಕೇಳಿದ್ದು, ಅದ್ರ ಮೇಲೇ ನಿಮ್ಗೆ ಎಷ್ಟು ನಾಲೆಜ್ ಇದೆ ಅಂತಲೇ ಅವ್ರಿಗೆ ಗೊತ್ತಾಗೋದು.
ಇಫ್ ಇನ್ ಕೇಸ್ ನೀವು ಯಾವ್ದಾದ್ರು ರೋಲ್ ಡಿಸೈಡ್ ಮಾಡಿದ್ದೀರಾ ಅಂತ ಅಂದರೆ ಅದ್ರ ರಿಲೇಟೆಡ್ ಪ್ರಾಜೆಕ್ಟ್ ಮಾಡಿ. ಸೊ ಇಟ್ ವಿಲ್ ಬಿ ಸೋ ಮಚ್ ಬೆನಿಫಿಷಿಯಲ್. ಫಾರ್ ಎಕ್ಸಾಂಪಲ್ ಡೇಟಾ ಅನಾಲಿಸ್ಟ್ ರಿಲೇಟೆಡ್ ಹೋಗ್ಬೇಕು ಅಂತಂದರೆ SQL ಅನಾಲಿಸಿಸ್, ಡೇಟಾ ಕ್ಲೀನಿಂಗ್, ಡ್ಯಾಶ್ ಬೋರ್ಡ್ ಆ ಥರ ರಿಲೇಟೆಡ್ ಮಾಡಿ. ಇಲ್ಲಾಂದರೆ AI ಇಲ್ಲ ML ರಿಲೇಟೆಡ್ ಮಾಡಬೇಕು ಏನಾದರೂ ಹೋಗಬೇಕು ಅಂತ ಇದ್ದರೆ ಅದು ಏನಾದರೂ ಅಪ್ಲಿಕೇಶನ್ ಬಿಲ್ಡ್ ಮಾಡಿ ಶೋ ಮಾಡಿ ಅವರಿಗೆ ಹೇಗೆ ನೀವು ಅಪ್ಲೈ ಮಾಡಿದ್ರಿ ಅಂತ. ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ನೀವೇನಾದರೂ ಪ್ರಾಜೆಕ್ಟ್ ನೀವು ಅಂದ್ಕೊಂಡಿರೋ ರೋಲಿಗೆ ರಿಲೇಟೆಡ್ ಆಗಿ ಮಾಡಿದರೆ ತುಂಬ 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 ಪಾಸಿಟಿವ್ ಆಸ್ಪೆಕ್ಟ್ ಆಗಿರುತ್ತೆ ನಿಮ್ಮ ರೆಸ್ಯೂಮೇಲಿ ಆ್ಯಂಡ್ ಇಂಟರ್ವ್ಯೂವಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ರಿಯಲಿ ವಾಂಟ್ ಯು ಟು ಡೂ ಇಸ್ ದಿಸ್. ತುಂಬ ಜನ ಸ್ಟೂಡೆಂಟ್ಸ್ ಯಾರು ಇದನ್ನು ಮಾಡಿರಲ್ಲ. ಇದನ್ನು ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂನೆಸ್ ಸಿಗುತ್ತೆ ಆ್ಯಂಡ್ ಒಳ್ಳೆ ವೆಯ್ಟೇಜ್ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಕೆರಿಯರ್ ವೆಬ್ಸೈಟ್ಸ್ಗಳಿಗೆ ಹೋಗಿ, ಇಲ್ಲ ಅಂತಂದರೆ ಕಂಪ್ನಿ ವೆಬ್ಸೈಟ್ಸ್, ಇಲ್ಲ ಡೆವಲಪರ್ ಪೇಜಸ್ಸಿಗೆ ಹೋಗಿ ಅವ್ರದ್ದು ಟೆಕ್ನಿಕಲ್ ಚಾಲೆಂಜ್ ಸೆಕ್ಷನ್ಸ್ನ ನೋಡಿ ಅಲ್ಲಿ ಅವರು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ನ ಬಿಟ್ಟಿರ್ತಾರೆ. ನೋಡಿ ಅವ್ರು ಯಾವ ಥರ ಪ್ರಾಬ್ಲಮ್ಸ್ನ ಅವ್ರು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಆ ಪ್ರಾಬ್ಲಮ್ಸಿಗೆ ನೀವೇನಾದರೂ ಸೊಲ್ಯೂಷನ್ಸ್ನ ಕ್ರಿಯೇಟ್ ಮಾಡ್ಬೋದಾ, ಇಲ್ಲ ಏನಾದರೂ ಸಜೆಷನ್ಸ್ ಥರ ಏನಾದರೂ ಮಾಡ್ಬೋದಾ, ಹೀಗೆ ಅಪ್ಲೈ ಮಾಡ್ಬೋದು ಅಂತ. ಇಫ್ ಏನಾದರೂ ಅದು ವರ್ಕ್ ಆಗೋದಿದ್ರೆ ಕಂಪ್ನಿಯವರು ನಿಮಗೆ ಆ್ಯಕ್ಸೆಸ್ ಕೊಡ್ತಾರೆ ಒಂದು ವೆಬ್ಸೈಟಿಗೆ ಇಲ್ಲ ಏನಾದರೂ ಅಪ್ಲಿಕೇಶನ್ಸಿಗೆ. ಅದೆಲ್ಲ ಇಂಪಾರ್ಟೆಂಟ್ ಆಗೋದು. ಅದನ್ನು ನೀವು ನಿಮ್ಮ ರೆಸ್ಯೂಮೆಯಲ್ಲಿ, ಲಿಂಕ್ಡ್ಇನಲ್ಲಿ ಇಲ್ಲ ಪ್ರೊಫೈಲಲ್ಲಿ ಹಾಕೊಬೋದು. ಸೊ ಇದು ತುಂಬ ಒಳ್ಳೆ ಇಂಪ್ರೆಷನ್ಸ್ ಕ್ರಿಯೇಟ್ ಮಾಡುತ್ತೆ ಇಂಟರ್ವ್ಯೂವಲ್ಲಿ. ಆ್ಯಂಡ್ ನೀವು ಇದನ್ನು ಎಕ್ಸ್ಪ್ಲೈನ್ ಕೂಡ ಮಾಡ್ಬೋದು, ಯಾವ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಿದ್ರಿ, ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ರಿ, ಅದರಿಂದ ಏನು ರಿಸಲ್ಟ್ ಬಂತು ಅಂತ. ಇನ್ಸ್ಟೆಡ್ ಆಫ್ ಸೇಯಿಂಗ್ ನಿಮ್ಮ ರೆಸ್ಯೂಮಲ್ಲಿ ಐ ನೋ ಪೈಥಾನ್, ನೀವು ಐ ಅಪ್ಲೈಡ್ Python to solve this particular problem ಅಂತ ಕೂಡ ಹೇಳ್ಬೋದು. ಸೊ ದಿಸ್ ವಿಲ್ ಚೇಂಜ್ ಯುವರ್ ಎಂಟೈರ್ ಇಂಪ್ರೆಷನ್. ಓಕೆ, ಒನ್ ಮೋರ್ ಥಿಂಗ್ ಈಸ್ ಡಾಕ್ಯುಮೆಂಟ್ ಎವ್ರಿಥಿಂಗ್. ಐದರ್ ನೀವು ಸೈನ್ಸ್ ಫೀಲ್ಡಲ್ಲಾದರೂ ಆಗಿರಿ, ಟೆಕ್ನಾಲಜಿ ಫೀಲ್ಡಲ್ಲಾದರೂ ಆಗಿರಿ, ನೀವೇನು ಸರ್ಟಿಫಿಕೇಷನ್ಸ್ ಮಾಡ್ತಿದ್ದೀರಾ, ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಆ್ಯಂಡ್ ಯಾವುದೆಲ್ಲ ಏನು ಪಬ್ಲಿಕೇಶನ್ಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅದನ್ನೆಲ್ಲನೂ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಸೊ ಒನ್ಸ್ ನೀವು ಅಪ್ಲೈ ಮಾಡುವಾಗ ಅದ್ರ ರಿಲೇಟೆಡ್ ಆಗಿರೋ ಅಂಥ ಸರ್ಟಿಫಿಕೇಷನ್ಸ್ ವರ್ಕ್ಸ್ನ ನೀವು ಮೆನ್ಷನ್ ಮಾಡ್ಬೋದು. ಇವಾಗ 4 ಇಯರ್ಸಲ್ಲಿ ನೀವು ಎಷ್ಟೊಂದು ಮರ್ತೋಗ್ಬಿಟ್ಟಿರ್ತೀರ. ಸೊ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಆ ಡಾಕ್ಯುಮೆಂಟ್ ಯಾವ ವರ್ಕ್ ಮಾಡಿರ್ತೀರಲ್ಲ ಆ ಡಾಕ್ಯುಮೆಂಟ್ ಜೊತೆಗೆ ಅದ್ರ ಎವಿಡೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನೀವು ಒನ್ಸ್ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ರೆಸ್ಯೂಮೇಲಿ ಏನು ಹಾಕ್ಲಿ ಅಂತ ಯೋಚನೆ ಮಾಡೋದು ತಪ್ಪುತ್ತೆ. ಆ್ಯಂಡ್ ಐ ನೋ ತುಂಬ ದೊಡ್ಡ ಕಾಂಪಿಟೇಷನ್ಸೇ ಇದೆ. ಒಂದು ಜಾಬಿಗೆ 1000 ಮೆಂಬರ್ಸ್ಗಿಂತ ಜಾಸ್ತಿ ಜನ ಅಪ್ಲೈ ಮಾಡ್ತಿರ್ತಾರೆ. ಬಟ್ ದ ಕ್ವಶನ್ ಈಸ್ ನೀವು ಆ 1000 ಮೆಂಬರ್ಸ್ನ ಹೇಗೆ ಕಾಂಪೀಟ್ ಮಾಡ್ತೀರಾ, ಅವ್ರಿಗಿಂತ ನೀವು ಏನು ಡಿಫ್ರೆಂಟ್ ಆಗಿದ್ದೀರಾ, ದಟ್ಸ್ ವಾಟ್ಸ್ ರಿಯಲಿ ಮ್ಯಾಟರ್ಸ್. ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ. ಇಫ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.